ಜಯ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಬಳೆ ಸಂದೇಶ. ಹಿಂದೂ ಸಮಾಜದ ನಾವೆಲ್ಲ ನಮ್ಮ ದೇಶಕ್ಕಾಗಿ ಮೊದಲನೇ ಪ್ರಾಧಾನ್ಯತೆ ಕೊಟ್ಟು ಹಿಂದೂ ಸಂಘಟನೆ ಸಲುವಾಗಿ ನಾವೆಲ್ಲ ಕೆಲಸ ಮಾಡಬೇಕು. ಸ್ವಾಮಿ ವಿವೇಕಾನಂದರು 1897ರಲ್ಲಿ ಮದ್ರಾಸ್ ಸಭೆಯಲ್ಲಿ ಹೇಳಿದ ಮಾತು, ನೀವು 50 ವರ್ಷದವರೆಗೆ ಯಾವ ದೇವಿ ದೇವತೆಗಳನ್ನು ಪೂಜೆ ಮಾಡೋದ ಅವಶ್ಯಕತೆ ಇಲ್ಲ, ಕೇವಲ ಭಾರತ ಮಾತೆಯನ್ನು ಪೂಜೆ ಮಾಡಿ, ಎಲ್ಲ ದೇವಿ ದೇವತೆಗಳನ್ನು ಕಟ್ಟಿ ಒಂದು ಕಡೆ ಮೇಲೆ ಇಟ್ಟುಬಿಡ್ರಿ, ಯಾವ ದೇವರ ಪೂಜೆ ಮಾಡೋದ ಅವಶ್ಯಕತೆ ಇಲ್ಲ, ಕೇವಲ ಭಾರತ ಮಾತೆಯನ್ನು ಮಾತ್ರ ಪೂಜೆ ಮಾಡಿ ಅಂತ ಹೇಳಿದರು. ಅವ್ರು ಹೇಳಿದರು 1897, ನಮಗೆ ಸ್ವತಂತ್ರ ಸಿಕ್ಕಿದ್ದು 1947, ಸರಿಯಾಗಿ 50 ವರ್ಷ. ಇಂದು ಕೂಡ ದೇಶದ ಅನೇಕ ಕ್ಲಿಷ್ಟ ಪರಿಸ್ಥಿತಿಗಳದ. ಈಶಾನ್ಯ ರಾಷ್ಟ್ರಗಳಲ್ಲಿ ಹಿಂದೂ ಕೇವಲ 1% ಉಳಿದಿದ್ದಾನೆ. ಒಂದು ದಿನಕ್ಕೆ 5,000 ಮಂದಿ ಹಿಂದೂಗಳು ಮತಾಂತರಾಗಿ ಹೋಗ್ತಾ ಇದ್ದಾರೆ. ಅನೇಕ ಕಡೆ ಹಿಂದೂಗಳ ಮೇಲೆ ಅತ್ಯಾಚಾರ ಬಲಾತ್ಕಾರಗಳಾದರೂ ಯಾರು ಕೇಳ್ತಕ್ಕಂಥವ್ರಿಲ್ಲ. ಬಾಂಗ್ಲಾದೇಶದಲ್ಲಿ ಆದಂಥ ನರಮೇಧನ್ನು ನಾವೆಲ್ಲರೂ ನೋಡಿದೆವು. ಕಾಶ್ಮೀರಲಿಂದ ಬಂದಂಥ ಪಂಡಿತರು, 4 ಲಕ್ಷ ಪಂಡಿತರು, ಹಿಂದೂ ಪಂಡಿತರು, ದೇಶದಲ್ಲೇ ತಾನೇ ನಿರಾಶ್ರಿತರಾಗಿ 30 ವರ್ಷದಿಂದ ದಿಲ್ಲಿಯ ಕೊಳಚೆ ಪ್ರದೇಶದಲ್ಲಿದ್ದಾನೆ. ಹಿಂದೂಗಳು ಸಂಘಟಿತ ಆಗ್ಲಿಲ್ಲ ಅಂದ್ರೆ, ಹೀಗೆ ಮುಂದುವರಿತಪ್ಪ ಅಂತಂದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡಬೇಕು? ಮುಸ್ಲಿಮ್ಗೆ ಇಲ್ಲಿ ಏನಾದರೂ ತೊಂದರೆ ಆದ್ರೆ 54 ದೇಶಗಳಿವೆ. ಕ್ರಿಶ್ಚಿಯನ್ಗೆ ಇಲ್ಲಿ ಏನಾದರೂ ತೊಂದರೆ ಆದ್ರೆ 142 ದೇಶಗಳಿವೆ. ಹೋಗ್ಲಿಕ್ಕೆ ನಾವೆಲ್ಲಿ ಹೋಗ್ಬೇಕು? ಹಿಂದೂಗಳು ನಮ್ಲಿಂದ ಬಿಟ್ಟೋದಂತ ಪರ್ಷಿಯಾ ಆಗಲಿ, ಇರಾನ್ ಆಗಲಿ, ಇರಾಕ್ ಆಗಲಿ, ನಮ್ಲಿಂದ ಬಿಟ್ಟೋದಂತ ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್ ಎಲ್ಲಗಳು ನಮ್ಲಿಂದ ಬಿಟ್ಟು ಹೋಗ್ಬಿಟ್ಟು ಉಳಿದಿದ್ದು ಒಂದು ಸ್ವಲ್ಪ ಭೂಭಾಗ, ಅದರಲ್ಲಿ ಕೂಡ ನಾವು ಈ ರೀತಿ ತೊಂದರೆಗಳಿಗೆ ಒಳಗಾಗಿಬಿಟ್ರೆ ನಮ್ಮ ದೇಶದಲ್ಲೇ ನಾವೇ ನಿರಾಶ್ರಿತರಾಗ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ಭಯಂಕರವಾದಂಥ ಪರಿಸ್ಥಿತಿ. ಒಮ್ಮೆ ಹನುಮಂದೇವರು ಯುದ್ಧ ಲಂಕೆಗೆ ಹೋಗಬೇಕಾದಾಗ ಆ ಸಮುದ್ರ ಹೆಗಿರ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ನಾನು ಇಷ್ಟು ದೊಡ್ಡ ಸಮುದ್ರ ಭೀಕರವಾದಂಥದ್ದು ಹೇಗೆ ಹೆಗಿರ್ಲಿ ಅಂತೇಳಿ ಕೂತಾಗ ಜಾಂಬು ಅಂತ ಬಂದು ಹೇಳ್ದ, ಇಲ್ಲ ಹನುಮ ಎದ್ದೇಳು, ಹೆಗರು, ನೀನು ಬಲಶಾಲಿ ಇದ್ದಿ, ನೀನು ಸೂರ್ಯನ್ನೇ ನುಂಗ್ಲಿಕ್ಕೆ ಹೋಗಿದ್ದಿ, ಅಂತಹ ಮಹಾನ್ ಬಲಶಾಲಿ, ಹೇಳು ಅಂತ ಹೇಳಿದ್ರು. ಎದ್ದು ಲಂಕೆವರೆಗೆ ಹೆಗರಿದೆ ಹನುಮಂದೇವರು. ಅಂದ್ರೆ ಪ್ರೋತ್ಸಾಹ, ಉತ್ಸಾಹ ಮಾಡಿದಾಗ ಮನುಷ್ಯಗೆ ಇದಾಗ್ತದೆ. ಆ ಉತ್ಸಾಹ ಕೆಲಸ ಮಾಡ್ತಕ್ಕಂಥವ್ರು ಇವತ್ತಿನ ದಿವಸ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಹಿಂದೂ ಸಮಾಜಕ್ಕೋಸ್ಕರ 140 ಕೋಟಿ ಭಾರತೀಯರಿಗೋಸ್ಕರ ನಿರಂತರ ಕೆಲಸ ಮಾಡ್ತಾ ಇದ್ದಾರೆ. ಮಹಾನ್ ಭಾವರಿದ್ದಾರೆ. ನಾವು ಅದನ್ನು ಉಪಯೋಗ ತಗೊಂಡು ನಾವು ನಮ್ಮ ಕರ್ತವ್ಯ ನಾವು ಏನಾದ್ರೂ ಸ್ವಲ್ಪ ಈ ದೇಶಕ್ಕಾಗಿ ಮಾಡಬೇಕು. ಹಿಂದೂ ಬೊಟ್ಟು ಹಚ್ಚಲಿಕ್ಕೆ ಅನ್ಸ್ತಾನೆ, ಮುಸಲ್ಮಾನ್ ಟೋಪಿ ಇಡ್ತಾನೆ ನಿರ್ಭಯವಾಗಿ. ಇವತ್ತಿನ ದಿವಸ ಎಲ್ಲ ಕಡೆ ರಂಜಾನ್ ಹಬ್ಬ ಉತ್ಸವವಾಗಿ ಮಾಡ್ತಾನೆ. ಕ್ರಿಶ್ಚಿಯನ್ ಶಿಲ್ಬೆಯನ್ನು ಹಾಕೊಳ್ತಾನೆ, ಉತ್ಸಾಹದಿಂದ ತಿರುಗ್ತಾನೆ. ಹಿಂದೂ ವಿರೋಧ ಮಾಡ್ತಾನೆ, ತನ್ನ ಧರ್ಮಕ್ಕೆ ತಾನು ವಿರೋಧ ಮಾಡ್ತಾನೆ. ಇದು ಬಹಳ ಕೇವಲ ಸಾಮಾನ್ಯ ಜನರು ವಿರೋಧ ಮಾಡ್ತಾರಂತಲ್ಲ, ದೊಡ್ಡ ದೊಡ್ಡವರು, ಪಂಡಿತರು, ಜ್ಞಾನಿಗಳು, ಸನ್ಯಾಸಿಗಳು ಕೆಲವು ಮಂದಿ ಬಹಳ ತ್ರಾಸ ಆಗ್ತದೆ. ಒಮ್ಮೊಮ್ಮೆ ಕೇಳಿದಾಗ ನಮ್ಮಲ್ಲಿ ತೆಲಂಗಾಣದಲ್ಲಿ ಈ ಮಧ್ಯದಲ್ಲಿ ಒಬ್ಬ ಸನ್ಯಾಸಿಗಳು, ಮಹಾನ್ ಭಾವರು, ನಾವು ಸನ್ಯಾಸಿಗಳಿಗೆ, ಪಂಡಿತರಿಗೆ ಯಾರಿಗೆ ಏನು ಅಂಬೋದಿಲ್ಲ, ಆದ್ರೂ ಬಾಧೆಯಿಂದ ಅವರು ಹೇಳ್ತಕ್ಕಂಥ ವಿಷಯಗಳನ್ನು ಸಮಾಜಕ್ಕೂ ತಿಳಿಬೇಕು ಅಂತ ಹೇಳಿ ಹೇಳ್ತಾ ಇದ್ದೇವೆ ಹೊರತು ಅವ್ರ ಮೇಲೆ ಕಂಪ್ಲೇಂಟ್ಸ್ ಅಂತಲ್ಲ. ಅವರು ತ್ರಿದಂಡಿ ಸ್ವಾಮಿಗಳಂತ ಹೇಳಿ, ಅವರು ಚಿನ್ನಜೀಯರ ಸ್ವಾಮೀಜಿ ಅಂತ ಹೇಳಿ ಮಹಾನ್ ಭಾವರು, ಮಹಾನ್ ಸಂತರು. ಅವರು ರಾಮಾನುಜ ಮತದವರು. ರಾಮಾನುಜವರು ಅಸ್ಪೃಶ್ಯತಾ ನಿವಾರಣೆ ಬಗ್ಗೆ ಭಯಂಕರ ಕೆಲಸ ಮಾಡಿದವರು, ಮಹಿಳಾ ಉತ್ಥಾನದ ಬಗ್ಗೆ ಕೆಲಸ ಮಾಡಿದವರು. ಅದಕ್ಕೋಸ್ಕರ ಸಮತಾ ಮೂರ್ತಿ ಅಂತ ಹೇಳಿ, ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ ಅಂತ ಹೇಳಿ ದೊಡ್ಡ ಮೂರ್ತಿಯನ್ನು ಹೈದರಾಬಾದ್ನಲ್ಲಿ ಇದೇ ಸ್ವಾಮಿಗಳು ಸ್ಥಾಪನೆ ಮಾಡಿದ್ದಾರೆ. ಆದ್ರೆ ಅವ್ರು ಮಾತಾಡ್ತಾರೆ, ಶಂಕರ ಭಗವತ್ಪಾದರು 4 ಮಠಗಳನ್ನು ಸ್ಥಾಪನೆ ಮಾಡಿಲ್ಲ, ಕೋಟಿ ಕೋಟಿ ಜನರ ನಂಬಿಕೆ ಶಂಕರ ಭಗವತ್ಪಾದರೇ ಮಾಡಿದ್ದಾರೆ ಅಂತ ಹೇಳಿ. ಇಲ್ಲ, ಪಂಚಾಯತನ ಪೂಜಾ ಶಂಕರರೇ ಹೇಳಿದ್ದಾರೆ ಅಂತ ಹೇಳಿ ಕೋಟಿ ಕೋಟಿ ಜನರು ನಂಬುತ್ತಾರೆ. ಅವ್ರು ಹೇಳ್ತಾರೆ ಇಲ್ಲ. ಅನೇಕ ವಿಷಯ, ರಾಮೇಶ್ವರದಲ್ಲಿ ರಾಮನ ಪೂಜೆ ಮಾಡಿದ್ದು, ರಾಮ ಈಶ್ವರನ ಪೂಜೆ ಮಾಡಿಲ್ಲ. ಅನಾವಶ್ಯಕವಾದಂತಹ ಕಾಂಟ್ರವರ್ಸಿ ವಿಷಯಗಳನ್ನ ಸಮಾಜದಲ್ಲಿ ಹಬ್ಬೋದು, ಗದ್ದಲಿ ಮಾಡೋದು. ಸಾರಕ್ಕ ಸಮ್ಮಕ್ಕ ಅಂತ ಹೇಳಿ ನಮ್ಮಲ್ಲಿ ಒಂದು ಜಾತ್ರೆ ಆಗ್ತದೆ ತೆಲಂಗಾಣದಲ್ಲಿ, 2 ಕೋಟಿ ಜನರು ಕಲಿತಾರೆ. ಏಷ್ಯಾದಲ್ಲೇ ನಂಬರ್ 1 ಜಾತ್ರೆ. ಆದಿವಾಸಿಗಳು, ಹಿಂದುಳಿದ ಜನಾಂಗದವರು, ಅಡವಿಯಲ್ಲಿ ಇರ್ತಕ್ಕಂಥ ಒಂದು ದೇವಿ, ಅವರೆಲ್ಲರೂ ಹೋಗಿ ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಇವ್ರು ಹೇಳ್ತಾರೆ ಯಾರಕ್ಕೆ ಸಮ್ಮಕ್ಕ ಸಾರಕ್ಕ ಆಕೆಯನ್ನು ದೇವತೆನ ದೇವಲೋಕದಿಂದ ಬಂದಿದ್ದಾರ, ಅದ್ರ ಬಗ್ಗೆ ಕಾಂಟ್ರವರ್ಸಿ ಆಗಿ ಅನೇಕ ಗದ್ದಲೆಗಳಾಗಿ ಎಲ್ಲರೂ ಇವ್ರಿಗೆ ಮಾತಾಡೋದು, ಇವ್ರು ಅವ್ರಿಗೆ ಮಾತಾಡೋದು. ಈ ರೀತಿ ಮಹಾನ್ ಭಾವರು, ಜ್ಞಾನಿಗಳು, ಪಂಡಿತರಾದಂಥವ್ರು ಈ ರೀತಿ ಮಂದಿನ ಕಾಂಟ್ರವರ್ಸಿಯಲ್ಲಿ ಮಾಡೋದು ಎಷ್ಟು ಸಮಂಜಸ? ಅದೇ ರೀತಿ ತೆಲಂಗಾಣದಲ್ಲಿ ಒಂದು ಲಿಂಗಾಯತ ಧರ್ಮದ ಒಂದು ಸ್ಪಾನ್ಸರ್ಡ್, ಗವರ್ಮೆಂಟ್ ಸ್ಪಾನ್ಸರ್ಡ್, ಅಲ್ಲಿ ಕೆಲವು ಜನರದು ಸ್ಪಾನ್ಸರ್ಡ್ ಒಂದು ಜಾತನೆ ಹೊಂಟುಬಿಟ್ಟದು. ಎಲ್ಲ ಕಡೆ ತಿರುಗಾಡಿ ಹೇಳಿಕತ್ತಾರ ಅವ್ರು. ಗಣಪತಿ ಬಗ್ಗೆ ಅವಮಾನ ಮಾತಾಡ್ತಾರ, ಶಿವನ ಬಗ್ಗೆ ಅವಮಾನವಾಗಿ ಮಾತಾಡ್ತಾರ. ಒಬ್ಬ ಸ್ವಾಮಿ ಹೇಳ್ತಾನ, ಶಿವನ ತೊಡಿ ಮೇಲೆ ಒಬ್ಬ ಪಾರ್ವತಿ ತಲೆ ಮೇಲೆ ಗಂಗೆ ಕೂತಿರ್ತಾಳ, ಇಬ್ಬರಿದ್ದಾರೆ, ಇಬ್ಬರ ಜೊತೆಗೆ ಎಂಜಾಯ್ ಮಾಡ್ತಾನ. ಅಕ್ಕಿ ಇಲ್ದಾಗ ಇಕ್ಕಿ ಜೊತೆಗೆ, ಇಕ್ಕಿ ಇಲ್ದ ಅಕ್ಕಿನ ಜೊತೆಗೆ ಎಂಜಾಯ್ ಮಾಡ್ತಾನ. ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ಏನಾಗ್ತದೆ? ಯಾಕೆ ಉಡಿಸ್ತೀರಿ ಮೂಕಾಂಬಿಕೆಗೆ ಸೀರೆ? ಗಣಪತಿ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು.
ಆ ಇವ್ರ ಬಗ್ಗೆ ನಮ್ಮ ದೇವತೆ ನಂಬಿಕೆ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು. ಒಬ್ಬ ಸ್ವಾಮಿಗಳು ಅಲ್ಲಿ ಕೆಲವು ವರ್ಷಗಳ ಹಿಂದೆ ಅವ್ರು ಖುರಾನನ್ನ ಕನ್ನಡದಲ್ಲಿ ಛಪಾಯಿಸಿ ಅವ್ರ ಮಠದ ಕಡೆಲಿ ಎಲ್ಲ ಕಡೆ ಹಂಚಲಿ ಪರವಾಗಿಲ್ಲ, ನಮ್ಗೇನು ಅದಕ್ಕೆ ಅಭ್ಯಂತರ ಇಲ್ಲ. ಆದ್ರೂ ಗೀತಾಕ್ಕೆ ವಿರೋಧ ಮಾಡ್ತಾರೆ. ಗೀತಾ ಏನ್ ಬರೀ ಯುದ್ಧದ ಹೇಳ್ತದ, ಅದು ಗ್ರಂಥನೇ ಅಲ್ಲ, ಅದು ಯಾವ ಸಂಬಂಧನೇ ಇಲ್ಲ ನಮಗಂತ ಹೇಳಿ. ನಾವು ಹಿಂದೂಗಳೇ ಅಲ್ಲ, ಈ ರೀತಿ ಮಾತಾಡ್ತಾರೆ. ಅವ್ರಿಗೆ ಈಗ ಸರಿಯಾಗಿ ಉತ್ತರ ಕೊಡ್ತಕ್ಕಂಥವ್ರು ನಮ್ಮ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳಿ ಮಹಾನುಭಾವರು, ಮಹಾನ್ ಸಂತರು. ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳು. ಅವ್ರ ಜೊತೆಗೆ ಹೋರಾಡ್ತಾ ಇದ್ದಾರೆ, ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಇವರೆಲ್ಲ ಮಾಡ್ತಕ್ಕಂಥ ತಪ್ಪುಗಳು, ಇವರೆಲ್ಲರೂ ವೀರಶೈವಗಳು, ಲಿಂಗಾಯತರಲ್ಲ, ನಾವು ಹಿಂದೂಗಳಲ್ಲ, ಹೀಗ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವರಿಗೆಲ್ಲ ಸರಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ ಕಾಡಸಿದ್ದೇಶ್ವರ ಸ್ವಾಮಿಗಳು. 3000 ಮಂದಿಗೆ ಇವತ್ತು ದಿವಸ ವೇದ, ಶಾಸ್ತ್ರ, ಉಪನಿಷತ್ತು, ಭಾಷ್ಯ, ಮೀಮಾಂಸ, ನ್ಯಾಯ, ತರ್ಕ ಎಲ್ಲನೂ ಕಲಿಸ್ತಾ ಇದ್ದಾರೆ. 16 ಕಲೆಗಳನ್ನು ಕಲಿಸ್ತಾ ಇದ್ದಾರೆ. 62 ಭಾಷಾ ವಿದ್ಯೆಗಳನ್ನು ಕಲಿಸ್ತಾ ಇದ್ದಾರೆ. 12 ವರ್ಷ ಕಲಿತ ನಂತರ ಹುಡುಗರಿಗೆ 10 ಲಕ್ಷ ರೂಪಾಯಿ ಕೊಟ್ಟು ಮನೆಗೆ ಕಳಿಸ್ತಾ ಇದ್ದಾರೆ. ಸ್ವಾವಲಂಬವಾಗಿ ಬದುಕಲಿಕ್ಕೆ ಅವ್ರು ಮಾಡ್ತಾ ಇದ್ದಾರೆ. ದೊಡ್ಡ ಗೋಶಾಲೆ ನಡೆಸ್ತಾ ಇದ್ದಾರೆ. ಎಂತಹ ಮಹಾನುಭಾವರು ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಸಮಾಜದ ಸಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿರಂತರ ಕೆಲಸ ಮಾಡ್ತಾ ಇದ್ದಾರೆ. ಧೈರ್ಯವಾಗಿ ಹೇಳ್ತಾ ಇದ್ದಾರೆ ನಾವೆಲ್ಲ ಹಿಂದೂಗಳು ಅಂತ ಹೇಳಿ. ನಮ್ಮ ವೇದ ಉಪನಿಷತ್ತುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಅದೇ ಪ್ರಕಾರ ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಅಂತ ನಡೆದಾಡ ದೇವರು ಅಂತ ಹೇಳಿ ಅವ್ರಿಗೆ ಹೇಳಬೇಕು. ಅವರು ಬಿಜಾಪುರನವರು ಮೊನ್ನೆನೇ ಅವರು ದೇಹತ್ಯಾಗ ಮಾಡಿದ್ರು. ಅವರು ದೇಹತ್ಯಾಗ ಮಾಡಿದಾಗ ಮಹಾತ್ಮ ಗಾಂಧಿಗಿನ ಜನರು ಹೆಚ್ಚು 25 ಲಕ್ಷ ಜನರು ಬಂದಿದ್ರು. ಅವ್ರು ಎಂದೂ ಪಾದಪೂಜೆಗಳನ್ನು ಮಾಡಿಕೊಂಡಿಲ್ಲ, ಎಂದೂ ಆಶೀರ್ವಾದ ಮಾಡಿದವರಲ್ಲ. ಅವ್ರ ಕಾಲಿಟ್ಟಲ್ಲಿ ಮಣ್ಣು ತೆಗೆದುಕೊಂಡು ತಿಲಕವಾಗಿ ಜನರು ಹಚ್ಕೊಳ್ತಿದ್ರು. ನರೇಂದ್ರ ಮೋದಿ ಅವರು ಅವಾರ್ಡ್ ಕೊಡ್ತೀವಿ, ರಾಷ್ಟ್ರಪತಿ ಅವಾರ್ಡ್ ಅಂದ್ರೆ ವಿನಯದಿಂದ ನಿರಾಕರಿಸಿ, ಬೇಡ ನಾನು ಅಂತ ಯೋಗ್ಯ ವ್ಯಕ್ತಿ ಅಲ್ಲ, ಯಾರಿಗಾದ್ರೂ ಕೊಟ್ಕೊಡ್ರಿ ಅಂತ ಹೇಳಿದ್ರು. 5 ಕೋಟಿ ರೂಪಾಯಿ ಸರ್ಕಾರ ಕೊಡ್ತೀನಿ ಅಂದ್ರೆ ಬೇಡ ಅಂತ ಹೇಳಿದ್ರು. ಎಂದೂ ತನ್ನ ಧರ್ಮಶ್ರೇಷ್ಠ, ತನ್ನ ವೀರಶೈವ ಧರ್ಮಶ್ರೇಷ್ಠ, ವೀರಶೈವ ಧರ್ಮದ ಬಗ್ಗೆ, ಬಸವೇಶ್ವರ ಬಗ್ಗೆ ಹೇಳಿದವರಲ್ಲ. ಮಾನವೀಯತೆ, ಮನುಷ್ಯತ್ವ, ಮನುಷ್ಯನಾಗಿ ಹೇಗೆ ಬದುಕಬೇಕು, ಅರಿಷಡ್ವರ್ಗಗಳನ್ನು ನಿಯಂತ್ರಣ ಹೇಗೆ ಮಾಡ್ಕೊಳ್ಬೇಕು, ಇದ್ರ ಬಗ್ಗೆನೇ ಹೇಳಿದವರು, ಜನ ಜಾಗೃತಿ ಮಾಡಿದವರು, ಮಹಾನುಭಾವರು. ಅವ್ರು ಹೇಳಿದ್ರು ನಾನು ಸಮಾಧಿ ಮಾಡೋದು ಬೇಡ. ಅವ್ರು ಲಿಂಗಾಯತ ಸಮಾಜದಲ್ಲಿ ಸಮಾಧಿ ಮಾಡ್ತಾರೆ, ಗದ್ದಿಗೆ ಅಂತ ಮಾಡ್ತಾರೆ, ಬೇಡ ಅಂತ ಹೇಳಿದ್ರು. ನಾನು ದಹನ ಮಾಡಿ ಬೂದಿಯಾಗಿ ಕಟ್ಬಿಡ್ರಿ, ಇಲ್ಲಾಂದ್ರೆ ಮತ್ತೆ ಅದ್ರದ್ದೊಂದು ಮಠಗಳು ಸ್ಥಾಪನೆ ಮಾಡ್ತೀರಿ, ಅದ್ರದ್ದೊಂದು ಮಂದಿನ ಜಮಾ ಮಾಡ್ತೀರಿ, ಮತ್ತೆ ಕಮರ್ಷಿಯಲ್ ಮಾಡ್ತೀರಿ, ಮಾಡಬೇಡ್ರಿ. ಮಾನವೀಯತೆ ಹೇಳಿದ ಮಹಾನುಭಾವ. ಸಂತರೆಂದರೆ ಹೀಗಿರ್ಬೇಕು. ಹೀಗೆ ನಮ್ಮ ಸಂತರು ಮಾಡ್ಬೇಕು. ಇದು ಮುಂದಿನ ಎಪಿಸೋಡ್ನಲ್ಲಿ, ಇದು ಒಂದರಲ್ಲೇ ಮುಗಿಯೋದಿಲ್ಲ. ಅದಕ್ಕೆ ಮುಂದಿನ ಎಪಿಸೋಡ್ನಲ್ಲಿ ನಮ್ಮ ದ್ವೈತ ಮತದವರು ನಮ್ಮಲ್ಲಿ ಯಾವ ರೀತಿಯ ನಂಬಿಕೆಗಳ ಮೇಲೆ ಪ್ರಹಾರ ಮಾಡ್ತಾ ಇದ್ದಾರೆ, ಕೆಲವರು ಮಾತ್ರ, ಎಲ್ಲರಲ್ಲ, ಅದನ್ನು ನಾನು ಹೇಳ್ತೀನಿ. ಭಾರತ್ ಮಾತಾಗಿದೆ. ಎಲ್ಲರಿಗೂ ನಮಸ್ಕಾರ.